ಸಮಸ್ತ ಶ್ರೋತೃಗಳಿಗೆ ನಮಸ್ಕಾರ. ನೂತನ ಸಂವತ್ಸರ ಮತ್ತು ಇವತ್ತಿನ ವಿಶ್ವ ಜಲ ದಿನ, ವರ್ಲ್ಡ್ ವಾಟರ್ ಡೇ ಇವತ್ತು ಹೇಳಿದ್ರು. ಇವತ್ತದ ಸಂದರ್ಭದ ಶುಭಾಕಾಂಕ್ಷೆಗಳು. ನಾನು ತ್ರೇತಾಯುಗದ ಪಳೆಯುಳಿಕೆ ಸೀತಾರಾಮ್. ಈ ಹೊತ್ತು ಯುಗಾದಿಯ ಸಮಯಕ್ಕೆ ಸರಿಯಾಗಿ ಯುಗಾಂತರಗಳ ಹಿಂದಿನ ಜೀವಿ ಅವಶೇಷಗಳನ್ನು, ಪುರಾತನ ಭೂಪ್ರಪಂಚದ ಜೀವಾವರಣಗಳನ್ನು ಅಂದರೆ ಎಕೋಸಿಸ್ಟಮ್, ಜೀವಾವರಣಗಳನ್ನು ಕುರಿತ ವೈಜ್ಞಾನಿಕ ವಿಚಾರ ವಿಮರ್ಶೆಯೊಂದು ಇಲ್ಲಿ ನೆರವೇರಲಿರುವುದು ಒಂದು ಕುತೂಹಲಕರ ಸುಯೋಗ ಎಂದೇ ಹೇಳಬೇಕು. ಇದನ್ನು ನಡೆಸಿಕೊಡಲಿರುವ ಡಾಕ್ಟರ್ ಚನ್ನರಾಯಪಟ್ಟಣ ವಿಶ್ವೇಶ್ವರ ಶಾರದಾರವರ ಅತಿಶಯ ವೃತ್ತಿ ಜೀವನದ ಒಂದು ಹಕ್ಕಿ ನೋಟವನ್ನು ಡಾಕ್ಟರ್ ಮಮತಾ ಸತ್ಯನಾರಾಯಣ ಅವರು ಇದೀಗ ನಿಮ್ಮ ಮುಂದಿಡಲಿದ್ದಾರೆ. ಹಾಗೆಯೇ ಈ ಸಮಾರಂಭದ ಸ್ಪಾನ್ಸರ್ ಅಂಡ್ ಹೋಸ್ಟ್ ಆಗಿರುವ ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸಸ್ ವ್ಯವಸ್ಥೆಯ ದ ಅಕಾಡೆಮಿ ಟ್ರಸ್ಟ್ TACT ಟ್ಯಾಕ್ಟ್ ಎಂಬ ಘಟಕದ ಬಗ್ಗೆಯೂ ಮಮತಾರವರು ಒಂದು ಕಿರುನೋಟವನ್ನು ನೀಡಲಿದ್ದಾರೆ. ಮಮತಾರವರ ಬಗ್ಗೆ ಒಂಚೂರು ಹೇಳ್ಬಿಡ್ತೀನಿ. ಇದು ಅವ್ರ ಕೆರಿಯರ್ ಮತ್ತು ಅಚೀವ್ಮೆಂಟ್ಸ್ ಇದೆ. ಝುವಾಲಜಿಯಲ್ಲಿ MSc, ನ್ಯಾಚುರಲ್ ಸೈನ್ಸ್ ಮತ್ತು ಇಂಗ್ಲಿಷ್ನಲ್ಲಿ BEd ಮತ್ತು ಹಿಂದಿ ಸಾಹಿತ್ಯದಲ್ಲಿ PhD ಗಳಿಸಿ ಮೈಸೂರಿನ DPAL ಕಾಲೇಜಿನಲ್ಲಿ ಹಿಂದಿ ಮತ್ತು ಎನ್ವೈರನ್ಮೆಂಟ್ ಸೈನ್ಸ್ ವಿಭಾಗಗಳ ಮುಖ್ಯಸ್ಥೆಯಾಗಿ, ಆನೆಗಳ ಜೀವನದ ವಿಶೇಷಜ್ಞೆಯಾಗಿ ವಿಶ್ವಾದ್ಯಂತ ಮನ್ನಣೆ ಪಡೆದು, ಮೈಸೂರಿನಲ್ಲಿ ಒಂದು ಕಾಲದಲ್ಲಿ ಝೂನಲ್ಲಿ ಸ್ಯಾಲಿ ವಾಕರ್ ಅಂತ ಝೂ ರಿಫಾರ್ಮರ್ ಇದ್ರು, ಅವರ ಪಟ್ಟ ಶಿಷ್ಯ ಇವರು. ಸೊ ಹಾಗಾಗಿ ಇಡೀ ಪ್ರಪಂಚದಲ್ಲಿ ಬಹಳ ಒಳ್ಳೆ ಆನೆಗಳ ಬಗ್ಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಜೀವ್ ಎಂಬ ಸ್ವಯಂ ಸೇವಾ ಸಂಘಟನೆಯ ಮೂಲಕ ಎಕೋ ವಾಲಂಟಿಯರ್ಸು, ಎನ್ವೈರನ್ಮೆಂಟಲ್ ಆಕ್ಟಿವಿಸ್ಟ್ ಮೂಲಕ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಮಮತಾ ಅವರು. ಸಂರಕ್ಷಣೆಗಾಗಿ ಹೋರಾಡುತ್ತಾ, ಜೊತೆಗೆ ಸುತ್ತಮುತ್ತಲ ವಿದ್ಯಾಸಂಸ್ಥೆಗಳಲ್ಲಿ ವಿಜ್ಞಾನದ ಬೀಜ ಪ್ರಸಾರ ಮಾಡುತ್ತಾ ಬಹುಮುಖ ಸೇವೆಗಳನ್ನು ಸಲ್ಲಿಸುತ್ತಿರುವ ಮಮತಾರವರು ಶಾರದಾರವರ ಪರಿಚಯವನ್ನು ನೀಡಲಿರುವುದೂ ಒಂದು ಸುಯೋಗವೇ ಆಗಿದೆ. ಹಲವು ಸಮಾನ ವಿಷಯ ಕ್ಷೇತ್ರಗಳಲ್ಲಿ ಪರಿಣತ ಕೃಷಿ ಮಾಡಿರುವ ಮಮತಾ ಮತ್ತು ಶಾರದಾ ಇರುವರು ಇಲ್ಲಿಯ ವಿದ್ಯಾರಣ್ಯಪುರ ಮೂಲದ ವಿದ್ಯಾವತಿಯರು, ಪ್ರೌಢ ವಿದ್ಯಾವತಿಯರೆಂಬುದು ಈ ಪ್ರೌಡ್ ಮ್ಯಾಟರ್ ಫಾರ್ ಮೈಸೂರಿಯನ್ಸ್ ಎನ್ನಬೇಕು. ಪುರಾತತ್ವ ಅಧ್ಯಯನಕ್ಕೆ ಆದ್ಯ ಕೇಂದ್ರವಾಗಿ ಮೈಸೂರು, ಲೂಯಿ ರೈಸು ಓವರ್ಗದ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟು, ASIನ ಎಪಿಗ್ರಫಿ ಇಲಾಖೆ ಏನಿಲ್ಲ ಮೈಸೂರಲ್ಲಿ ಬಹಳ ಆದ್ಯವಾದ ಶ್ರೇಷ್ಠವಾದ ಸ್ಥಾನ. ಇಂಥ ಸ್ಥಾನದಲ್ಲಿ ಮೈಸೂರಿನಲ್ಲಿ, ಅದರಲ್ಲೂ ಪ್ರಾಚೀನ ಯುಗಕ್ಕೆ ಒಪ್ಪುವಂತಿರುವ ಈ ಐತಿಹಾಸಿಕ ಭವನದಲ್ಲಿ ಈ ಸಂವಹನವು ಆಯೋಜಿಸಲ್ಪಟ್ಟಿರುವುದೂ ಈ ಸುಯೋಗಗಳ ಸರಣಿಗೆ ಸೇರಿಕೊಂಡಿದೆ. ಇದೆಲ್ಲ ಹೆರಿಟೇಜ್ ಬಿಲ್ಡಿಂಗ್ ಅಂತಂದರೆ ರಾತ್ರಿ ಹೊತ್ತು ಬಹಳ ವಿಶಿಷ್ಟವಾದ ಚಾರ್ಮ್ ಇರುತ್ತೆ. ಮಳೆ ಬರ್ತಾ ಇರಬೇಕು, ಯಾವುದೇ ದೀಪ ಇರಬಾರ್ದು, ರಾತ್ರಿ ಹೊತ್ತು ಇಲ್ಲಿರಬೇಕು. ಇಲ್ಲಿ ಅವಶೇಷಗಳು, ರೆಲಿಕ್ಸ್ಗಳು ಬಂದು ಕುಣಿದಾಡಬೇಕು ಅನ್ನೋ ಇಮೇಜ್ ಇಂತು ಸ್ಥಳ ಸಮಯ ಎರಡರಲ್ಲೂ ಈ ಸಂದರ್ಭ ಬಹಳ ಪ್ರಶಸ್ತವಾಗಿದೆ. ಇದು ವರ್ಲ್ಡ್ ಆರ್ಕಿಯಾಲಜಿ ಡೇ ಅಂತಾನು ಒಂದು ಮಾಡ್ತಾರೆ, ಅಕ್ಟೋಬರ್ 17 ಅಂತ ಹೇಳಿದ್ದೀನಿ. ಬರ್ತ್ಡೇ ಆಗುತ್ತೆ ಏಪ್ರಿಲ್ 22. ಸೊ ಅದೇ ಥರ ಇದು ಒಂದು ಒಳ್ಳೆಯ ಡೇ ಆಗ್ತಾರೆ ಅಕ್ಕನ ನೆನಪಿನಲ್ಲಿ. ಈಗಷ್ಟೇ ಎಂದರೆ ಫೆಬ್ರವರಿ 11ನೇ ತಾರೀಕು ಇಂಟರ್ನ್ಯಾಷನಲ್ ಡೇ ಆಫ್ ವಿಮೆನ್ ಆ್ಯಂಡ್ ಗರ್ಲ್ಸ್ ಇನ್ ಸೈನ್ಸ್ ಅಂತ ಮಾಡಿದ್ರು, ಯುನೈಟೆಡ್ ನೇಷನ್ಸ್ ಇದು. ಮತ್ತು ಫೆಬ್ರವರಿ 28ರಂದು ನ್ಯಾಷನಲ್, ಇದು ಭಾರತ ದೇಶದ ವಿಮೆನ್ ಇನ್ ಸೈನ್ಸ್ ಕ್ಯಾಟಲೈಸಿಂಗ್ ವಿಕಸಿತ್ ಭಾರತ್ ಎಂಬ ಆಚರಣೆ ಆಯಿತು. ಇವೆರಡರಲ್ಲೂ ವಿಜ್ಞಾನದಲ್ಲಿ ಸ್ತ್ರೀಯರ ಪಾತ್ರದ ಮಹತ್ವವನ್ನು ಸಾರಲಾಯಿತು. ತುಂಬ ಇಂಪಾರ್ಟೆಂಟ್ ಈವೆಂಟ್ಸ್ ರೀಸೆಂಟ್ ಆಗಿತ್ತು ವಿಮೆನ್ ಇನ್ ಸೈನ್ಸ್ ಬಗ್ಗೆ. ಜೊತೆಗೆ ಈಚೆಗೆ ಮಹಿಳಾ ದಿನಾಚರಣೆಯೂ ಆಯಿತು. ಇದು ಅಲ್ಲದೆ ಈಚೆಯ ಅನೇಕ ವಿಜ್ಞಾನ ದಿನಾಚರಣೆಗಳಲ್ಲಿ ಸ್ಟೆಮ್ ಓದಿಗೆ, ಸ್ಟೆಮ್ ಅಂತ ಹೇಳಬೇಕು, STEMM, ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್, ಮ್ಯಾಥಮ್ಯಾಟಿಕ್ಸ್ ಆ್ಯಂಡ್ ಮೆಡಿಸಿನ್ ಆಲ್ಸೋ. ಸೊ ಅದರ ಓದಿಗೆ ಸೋಷಿಯಲ್ ಸೈನ್ಸ್ ಮತ್ತು ಹ್ಯುಮ್ಯಾನಿಟೀಸ್ ಕೂಡಿಸುವ ಕಾರ್ಯವನ್ನು ಬಹಳವಾಗಿ ಪ್ರೋತ್ಸಾಹಿಸಲಾಗುತ್ತಿದೆ. ಆರ್ಟ್ ಇಂಟಿಗ್ರೇಟೆಡ್ ಎಜುಕೇಷನ್ ಅಂತ ತುಂಬ ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇದೇ ಹಿನ್ನೆಲೆಯಲ್ಲಿ ಕೂಡ ಇಂದಿನ ಸಂವಾದವು ವಿಶೇಷವಾಗಿ ಇವರು ಅರ್ತ್ ಸೈನ್ಸಸ್ ಆ್ಯಂಡ್ ಹ್ಯುಮ್ಯಾನಿಟೀಸ್ ಆ್ಯಂಡ್ ಸೋಷಿಯಲ್ ಸೈನ್ಸಸ್ ಡಿಪಾರ್ಟ್ಮೆಂಟಿಗೆ ಕೆಲಸ ಮಾಡ್ತಾರೆ, ಅಲ್ಲಿ ಇಂಟಿಗ್ರೇಟ್ ಆಗಿದೆ. ಮಮತಾ ಅವರು ಎಕಾಲಜಿ ಆ್ಯಂಡ್ ಹಿಂದಿ ಕೆಲಸ ಮಾಡ್ತಾ ಇದ್ದಾರೆ. ಹೇಗೆ ಕಾಂಬಿನೇಷನ್ ಕೂಡಿ ಬಂದಿದೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಹೀಗಾಗಿ ಎಲ್ಲ ಪಾಠ್ಯಕ್ರಮ ಅಂದರೆ ಕೋರ್ಸ್ಗಳಲ್ಲಿ ಇರುವವರಿಗೂ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಇಂದಿನ ಕಾರ್ಯಕ್ರಮವು ಪ್ರೇರಣೆ ನೀಡುವಂತಾಗಲಿ ಅಂತ ನನ್ನ ಹಾರೈಕೆ. ಭೂಗರ್ಭ ಮಾತಾ, ಇವು ಭೂಮಾತೆ ಅಲ್ಲ, ಇವಳು ಮದರ್ ಡೀಪ್ ಅರ್ತ್ ಇವಳು, ಅಥವಾ ಈ ಗ್ರೀಕ್ ಪುರಾಣದ ಗಯಾ ದೇವತೆ GAIA. ಆ ದೇವತೆಯು ಭೂತ ಅಂದರೆ ಪಾಸ್ಟು ಭೂಗತ ಅಂತ ಒಳಗಿರೋದು, ಭೂಗತ ವಿಚಾರಗಳ ಇಂದಿನ ಸಂವಾದವನ್ನು ಪರಿಣಾಮಕರವಾಗಿಸಲಿ ಅಂತ ಅವ್ರಿಗೊಂದು ಪ್ರಾರ್ಥನೆ. A to Z ಅರ್ಥಾತ್ ಆರ್ಕಿಯಾಲಜಿ ಟು ಝುವಾಲಜಿ ಎಂದರೆ OB ರಾಯನ ಕಾಲದಿಂದ AI ರಾಜನ ಕಾಲದವರೆಗೂ ಹಿಕ್ಕಿಕೊಳ್ಳಲಿರುವ ಇಂದಿನ ಸಲ್ಲಾಪವು ನಿಮ್ಮೆಲ್ಲರಲ್ಲೂ ದಿಕ್ಕನ್ನು ಏರಿಸಲಿ. ಪುರಾತತ್ವ ವಿಜ್ಞಾನದಿಂದಾಗಿ
ಅಧಿಕಾಧಿಕ ರತ್ನಗಳು ಜ್ಞಾನ ಖನಿಯಿಂದ ಒಳಗಡೆ ಜ್ಞಾನದ ಗಣಿದು ಜ್ಞಾನ ಖನಿಯಿಂದ ಹೊರಬರಲಿ. ಬಹುರತ್ನ ವಸುಂಧರ, ವಸುಂಧರ ಅಂದರೆ ಚಿನ್ನವನ್ನು ಅಥವಾ ಮುತ್ತುಗಳನ್ನು ಸಂಪತ್ತನ್ನು ಧರಿಸಿರುವಂಥ ಭೂಮಿ. ಬಹುರತ್ನ ವಸುಂಧರ ಎಂಬ ಹೊನ್ನುಡಿಯು ಹೆಚ್ಚು ಹೆಚ್ಚು ಅರ್ಥಗರ್ಭಿತವಾಗಲಿ. ಒಂದು ನಗೆಯ ಹೇಳಿಕೆಯೊಂದಿಗೆ ನನ್ನ ಮಾತನ್ನು ಮುಗಿಸುತ್ತೇನೆ. ಲೆಜೆಂಡರಿ ಕಥೆಗಾರ್ತಿ ಅಗತಾ ಕ್ರಿಸ್ಟಿಯವರ ಕೃತಿಗಳಿಗೆ ಅಗಾಧ ಪ್ರೇರಣೆ ಇದ್ದವರು. ಅವರ ದ್ವಿತೀಯ ಪತಿ ಆರ್ಕಿಯಾಲಜಿಸ್ಟ್ ಸರ್ ಮ್ಯಾಕ್ಸ್ ಮೆಲೋವನ್. ಆವಾಗ ಅಗತಾ ಅವರನ್ನ ಎಂಥ ಅದ್ಭುತವಾದ ಜೀವನ, ಇಬ್ಬರು ದಾಂಪತ್ಯ ಜೀವನ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅವರ ಇದಕ್ಕೆ ಅನೇಕ ಪುಸ್ತಕಗಳು. ಅವರು ಇದು ನಿಯರ್ ಈಸ್ಟ್ ಅಂದರೆ ಯುರೋಪ್ ದೃಷ್ಟಿಯಿಂದ ನಿಯರ್ ಈಸ್ಟು, ಟರ್ಕಿ, ಈಜಿಪ್ಟು, ಇರಾಕ್ ಎಲ್ಲ ಬಹಳ ಕೆಲಸ ಮಾಡ್ತಾಯಿದ್ರು ಈ ಅಗತಾ ಕ್ರಿಸ್ಟಿ ಗಂಡ. ಅವರ ಪ್ರೇರಣೆಯಿಂದಾಗಿ ಇವರು ಮರ್ಡರ್ ಆನ್ ದಿ ಓರಿಯೆಂಟ್ ಎಕ್ಸ್ಪ್ರೆಸ್, ಡೆತ್ ಆನ್ ದಿ ನೈಲ್ ಈ ಥರ ಅನೇಕ ಬೆಸ್ಟ್ ಸೆಲ್ಲರ್ಗಳನ್ನು ಐತಿಹಾಸಿಕವಾದ ಪುಸ್ತಕಗಳನ್ನು ಬರೆದರು. ಹೀಗಾಗಿ ತುಂಬ ಒಳ್ಳೆಯ ಈ ದಾಂಪತ್ಯವನ್ನು ಯಾವನೊಬ್ಬ ರೇಗಿಸಿದಂತೆ ಅಗತಾರವರನ್ನು ಯಾರೋ ಒಮ್ಮೆ, ಏನಮ್ಮ ಅಗತಾ, ನಿನ್ನ ಗಂಡ ನೋಡಿದ್ರೆ ಮಣ್ಣನ್ನು ಅಗೆತಾ ಎಕ್ಸ್ಕವೇಷನ್ ಮಾಡ್ತಾ ಕೂತಿದ್ದಾನೆ, ನೀನು ನೋಡಿದ್ರೆ ಒಳ್ಳೆ ಕ್ರಿಯೇಟಿವ್ ರೈಟರ್ ಆಗಿದೆಯಾ ಎಂದು ಛೇಡಿಸಿದರಂತೆ. ಆ ಮಾತಿನಿಂದ ಭೂಗತರಾಗದೆ ಆಘಾತವಾಗದೆ ಅಗತಾರವರು ಹೀಗೆ ಹೇಳಿದರಂತೆ, ಕೇಳಿ ಈ ಮಾತನ್ನ. An archaeologist is the best husband a woman can have. The older she gets, the more interested he is in her. ಪ್ರೇಮ ಚಟಾಕಿಯನ್ನು ಹಾರಿಸಿದರಂತೆ. Enjoy an exciting time. Thank you all for coming.